ಕರುನಾಡಿನ ಎಲ್ಲ ಕನ್ನಡಿಗರಿಗೂ ನಿಮ್ಮ ನೇಲ ರಾಮಪ್ರಸಾದ್ ಗೌಡ ಮಾಡುವ ನಮಸ್ಕಾರಗಳು. ಯುವ ಕನ್ನಡಿಗರ ಸೇನೆ ವತಿಯಿಂದ ಕೇವಲ ನೆಲ, ಜಲ, ಭಾಷೆ, ಗಡಿ ವಿಚಾರವಾಗಿ ಅಷ್ಟೇ ಅಲ್ಲದೆ ಕಾರ್ಮಿಕರ ಪರವಾಗಿಯೂ ಕೂಡ ಧ್ವನಿ ಎತ್ತೋ ಕೆಲಸನ ಯುವ ಕನ್ನಡಿಗರ ಸೇನೆ ವತಿಯಿಂದ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಮೇ 1, 2026 ಶುಕ್ರವಾರ ಕಾರ್ಮಿಕರ ದಿನಾಚರಣೆಯ ಪ್ರಯುಕ್ತ ಕಾರ್ಮಿಕರಿಗೂ ಕೂಡ ಒಂದು ದಿನ ಇದೆ. ಆ ದಿನವೂ ಕೂಡ ಅರ್ಥಪೂರ್ಣವಾಗಿ ಆಚರಣೆ ಆಗಬೇಕು. ಕಾರ್ಮಿಕರಿಗೂ ಕೂಡ ಸಲ್ಲಬೇಕಾಗಿರುವಂತಹ ಹಕ್ಕುಗಳು, ಅವ್ರಿಗೆ ಸಿಗಬೇಕಾಗಿರುವಂತಹ ಅನುಕೂಲಗಳು, ಅವಕಾಶಗಳು, ಅನುದಾನಗಳು ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಯುವ ಕನ್ನಡಿಗರ ಸೇನೆ ಸಂಘಟನೆ ವತಿಯಿಂದ ಬೃಹತ್ ಕಾರ್ಮಿಕರ ಸಮಾವೇಶವನ್ನು ಮೇ 1, 2026 ಶುಕ್ರವಾರ ಹಮ್ಮಿಕೊಂಡಿದ್ದು, ಪೀಣ್ಯ RNVK ಶಾಲೆ ಎದುರುಗಡೆ ಇರುವ ಆಟದ ಮೈದಾನದಲ್ಲಿ, ತಿಗರಳಪಾಳ್ಯ ಮುಖ್ಯ ರಸ್ತೆ, ಪೀಣ್ಯ 2ನೇ ಹಂತ, ಯಶವಂತಪುರದಲ್ಲಿ ಬೆಳಗ್ಗೆ 10 ಗಂಟೆಗೆ ಈ ಸಮಾವೇಶವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಒಂದು ಬೃಹತ್ ಕಾರ್ಮಿಕರ ಸಮಾವೇಶಕ್ಕೆ ಸುಮಾರು 5,000ಕ್ಕೂ ಹೆಚ್ಚು ಯುವ ಕನ್ನಡಿಗರ ಸೇನೆಯ ಪದಾಧಿಕಾರಿಗಳು, ಸ್ನೇಹಿತರು, ಕನ್ನಡಿಗರು, ಕಾರ್ಮಿಕರು ಸೇರುವ ನಿರೀಕ್ಷೆ ಇದ್ದು, ಯುವ ಕನ್ನಡಿಗರ ಸೇನೆಯ ಬೃಹತ್ ಕಾರ್ಮಿಕರ ಸಮಾವೇಶದ ಉದ್ದೇಶ ಕಾರ್ಮಿಕರಿಗೆ ಸಿಗಬೇಕಾಗಿರೋ ಹಕ್ಕುಗಳು ಕಾರ್ಮಿಕರಿಗೆ ಸಿಗಬೇಕು, ಕಾರ್ಮಿಕರಿಗೆ ಸಿಗಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳು, ವ್ಯವಸ್ಥೆಗಳು ಕಾರ್ಮಿಕರಿಗೆ ತಲುಪಬೇಕು, ಅವ್ರಿಗೆ ಸಿಗಬೇಕಾಗಿರುವಂತಹ ಸರ್ಕಾರದ ಸವಲತ್ತುಗಳು ನೇರವಾಗಿ ಕಾರ್ಮಿಕರಿಗೆ ತಲುಪಬೇಕು, ಕಾರ್ಮಿಕರಿಗೆ ಮಾಲೀಕರಿಂದ ಯಾವುದೇ ಭೇದ ಭಾವ, ವರ್ಣ ರಹಿತವಾದಂತಹ ನಡವಳಿಕೆಗಳ ಮುಖಾಂತರ ಕಾರ್ಮಿಕರನ್ನ ಮಾಲೀಕರು ನಡೆಸ್ಕೊಬೇಕು, ಕಾರ್ಮಿಕರನ್ನ ಗೌರವದಿಂದ, ಅವರ ಅಭಿಮಾನದಿಂದ ಅವ್ರನ್ನ ಮಾಲೀಕರು ನಡೆಸ್ಕೊಬೇಕು, ಕಾರ್ಮಿಕರಿಗೆ ದಕ್ಕಬೇಕಾಗಿರುವಂತಹ ಸವಲತ್ತುಗಳು ಅವರಿಗೆ ಮಾಲೀಕರ ಮುಖಾಂತರ ತಲುಪಬೇಕು, ಜೊತೆಯಲ್ಲಿ ಕಾರ್ಮಿಕರ ಮಕ್ಕಳಿಗೆ ಭವಿಷ್ಯದಲ್ಲಿ ಅವರಿಗೆ ಸುರಕ್ಷತೆ ಇರಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಸರ್ಕಾರದಿಂದ ತಲುಪಬೇಕಾಗಿರುವಂತಹ ಅನುದಾನಗಳು, ಯೋಜನೆಗಳು ಕಾರ್ಮಿಕರಿಗೆ ತಲುಪಬೇಕು, ಕಂಪನಿಯ ಮಾಲೀಕರುಗಳು ಅದನ್ನು ಅನುಸರಿಸಬೇಕು. ಈ ನಿಟ್ಟಿನಲ್ಲಿ ಸುಮಾರು ಉದ್ದೇಶಗಳನ್ನ ಇಟ್ಕೊಂಡು ಕಾರ್ಮಿಕರ ಸಮಾವೇಶನ ಹಮ್ಮಿಕೊಂಡಿದ್ದೀವಿ. ಈ ಒಂದು ಬೃಹತ್ ಕಾರ್ಮಿಕರ ಸಮಾವೇಶಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀ 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 ನಿರ್ಮಲಾನಂದ ಮಹಾಸ್ವಾಮೀಜಿಗಳು, ಪೀಠಾಧ್ಯಕ್ಷರು, ಆದಿಚುಂಚನಗಿರಿ ಮಠ ಇವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಸ್ಥಳೀಯ ಶಾಸಕರಾದ ST ಸೋಮಶೇಖರ್ ಅವರು, ಜನಪ್ರಿಯ ಶಾಸಕರು, ಅವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಆರೋಗ್ಯ ಶಿಬಿರದ ಚಾಲನೆಯನ್ನು ಸಮಾಜ ಸೇವಕರು, ಮುಖಂಡರು ಆದಂತಹ ಮಂಡ್ಯ ಮಲ್ಲೇಶ್ ಅವರು ಒಂದು ಕಾರ್ಯಕ್ರಮದ ಚಾಲನೆಯನ್ನು ನೀಡಲಿದ್ದಾರೆ. ಅತಿ ಮುಖ್ಯವಾಗಿ ಈ ಕಾರ್ಯಕ್ರಮದ ಘನ ಉಪಸ್ಥಿತಿಯನ್ನು ಶ್ರೀ ಶೋಭಾ ಕರಂದ್ಲಾಜೆರವರು, ಸಂಸದರು, ಸೂಕ್ಷ್ಮ ಸಣ್ಣ ಮಧ್ಯಮ ಉದ್ಯಮಶೀಲತೆಗಳು ಮತ್ತು ಕಾರ್ಮಿಕ ಉದ್ಯಮಶೀಲತೆಯ ರಾಜ್ಯ ಸಚಿವರು, ಹೆಸರಾಂತ ಸಂಸದರಾದ ಶೋಭಾ ಕರಂದ್ಲಾಜೆ ಮೇಡಮ್ ರವರು ಘನ ಉಪಸ್ಥಿತಿಯನ್ನು ವಹಿಸಲಿದ್ದಾರೆ. ಜೊತೆಯಲ್ಲಿ ಮತ್ತೊಬ್ಬರು ಘನ ಉಪಸ್ಥಿತಿಯನ್ನು ಕರ್ನಾಟಕ ಸರ್ಕಾರದ ರಾಜ್ಯ ಕಾರ್ಮಿಕ ಸಚಿವರು, ಹೆಸರಾಂತ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ರವರು ಕೂಡ ಘನ ಉಪಸ್ಥಿತಿಯನ್ನು ವಹಿಸಲಿದ್ದಾರೆ. ಇದರ ಜೊತೆಯಲ್ಲಿ ಆಟೋ ಚಾಲಕರಿಗೆ ಸನ್ಮಾನ ಮತ್ತು ಅವರಿಗೆ ಸಮವಸ್ತ್ರ ನೀಡುವಂತಹ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನಮ್ಮ ಜವರಾಯಗೌಡರವರು, ವಿಧಾನಸಭಾ ಪರಿಷತ್ ಸದಸ್ಯರು ಕೂಡ ನೆರವೇರಿಸಲಿದ್ದಾರೆ. ಅತಿ ಮುಖ್ಯವಾಗಿ ಮಹಿಳೆಯರಿಗೆ, ಪೌರ ಕಾರ್ಮಿಕ ಮಹಿಳೆಯರಿಗೆ ಸಮವಸ್ತ್ರ ವಿತರಣಾ ಕಾರ್ಯಕ್ರಮವನ್ನು ಶ್ರೀಮತಿ ನಾಗಲಕ್ಷ್ಮಿ ಚೌಧರಿರವರು, ಅಧ್ಯಕ್ಷರು, ರಾಜ್ಯ ಮಹಿಳಾ ಆಯೋಗ ಇವರು ಕೂಡ ನೆರವೇರಿಸುತ್ತಿದ್ದಾರೆ. ಅದ್ರ ಜೊತೆಲಿ ಸುಮಾರು ಜನ ಗಣ್ಯರು, ಅತಿ ಮುಖ್ಯವಾಗಿ ಗಣ್ಯರು ಭಾಗವಹಿಸುತ್ತಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ದಾನಪ್ಪರವರು, ಪೀಣ್ಯ ಅಸೋಸಿಯೇಷನ್ನ ಅಧ್ಯಕ್ಷರು, ಜೊತೆಯಲ್ಲಿ ಸ್ಥಳೀಯ ಮುಖಂಡರುಗಳಾದಂತಹ ಸುರೇಶ್ ಗೌಡರವರು, ಸತೀಶ್ ಗೌಡರವರು, ಪ್ರಕಾಶ್ ರವರು, ಅಜಯ್ ರವರು, ಅರುಣ್ ಗೌಡರವರು, ಸುಮಾರು ಜನ ಸ್ಥಳೀಯ ಮುಖಂಡರು ಕೂಡ ಅವತ್ತು ಭಾಗವಹಿಸಿದ್ದಾರೆ. ಅತಿ ಮುಖ್ಯವಾಗಿ ನಮ್ಮ ಲತಾ ಸೋಮಶೇಖರ್ ರವರು, ತಾವರೆಕೆರೆ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, ಮತ್ತು DC ಗಂಗಾಧರ್ ಗೌಡರವರು, JDS ಮುಖಂಡರು. ಆ ನಿಟ್ಟಿನಲ್ಲಿ ಸುಮಾರು ಜನ ಮುಖಂಡರುಗಳು ಕಾರ್ಯಕ್ರಮಕ್ಕೆ ಬಂದು ನಮಗೆ ಶಕ್ತಿ ತುಂಬ ಕೆಲಸನ ಮಾಡ್ತಾ ಇದ್ದಾರೆ.
ಈ ಸಮಾವೇಶದಲ್ಲಿ 4 ಜನ ಆಯ್ದಂತಹ ಆಗಿರುವಂತಹ ಕಾರ್ಮಿಕ ರತ್ನ ಪ್ರಶಸ್ತಿನ ಕೊಡಲಿಕ್ಕೆ ಭಾಜನರಾಗಿರುವಂಥ ಕಾರ್ಮಿಕ ರತ್ನ ಪ್ರಶಸ್ತಿನ ಕೊಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಅಭೈಗ ಗೋಲ್ಡ್ ಕಂಪ್ನಿ ಮಾಲೀಕರಾದಂತಹ ಸತೀಶ್ ಗೌಡರವರು, ಸ್ಮಾರ್ಟ್ ಕ್ವಿಕ್ ಕಂಪ್ನಿಯ ಮಾಲೀಕರಾದಂತಹ ದೀಪು ಗೌಡರವರು, ಸಮಾಜ ಸೇವಕರಾದಂತಹ ಸುಬ್ಬಣ್ಣರವರು ಮತ್ತು DS ಮ್ಯಾಕ್ಸ್ ಮಾಲೀಕರಾದಂತಹ ದಯಾನಂದ್ರವರು ಈ ಸಾಲಿನಲ್ಲಿ ಕಾರ್ಮಿಕ ರತ್ನ ಪ್ರಶಸ್ತಿನಿಗೆ ನಾವು ಆಯ್ಕೆ ಮಾಡಿ ಅವರು ಕೂಡ ಪ್ರಶಸ್ತಿಯನ್ನು ನೀಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಅರ್ಥಪೂರ್ಣ ಕಾರ್ಯಕ್ರಮಗಳನ್ನ ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಆರೋಗ್ಯ ಶಿಬಿರ ಇರುತ್ತೆ. ಆರೋಗ್ಯ ಶಿಬಿರದಲ್ಲಿ ಅವರಿಗೆ ನೇತ್ರ ತಪಾಸಣೆ ಇರುತ್ತೆ, ಆರೋಗ್ಯ ತಪಾಸಣೆ ಇರುತ್ತೆ, ರಕ್ತದಾನ ಶಿಬಿರ ಇರುತ್ತೆ, ಹೆಸರಾಂತ ಪ್ರಕ್ರಿಯಾ ಹಾಸ್ಪಿಟಲ್ ಸಿಬ್ಬಂದಿ ಮತ್ತು ಬೇರೆ ಖಾಸಗಿ ಸಂಸ್ಥೆಗಳಿಂದ ಆರೋಗ್ಯ ಶಿಬಿರ ಇರುತ್ತೆ. ಜೊತೆಯಲ್ಲಿ ಪೌರ ಕಾರ್ಮಿಕರಿಗೆ ಸಮವಸ್ತ್ರ ವಿತರಣೆ ಇರುತ್ತೆ, ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಣೆ ಇರುತ್ತೆ, ಮತ್ತು ಕೆಲವು ಆಯ್ದಂತಹ ಕಾರ್ಮಿಕರಿಗೆ ಆರೋಗ್ಯ ವಿಮೆ ವಿತರಣೆನ ನೀಡ್ತಾ ಇದ್ದೀವಿ. ಇ ಶ್ರಮ್ ಕಾರ್ಡ್ ನೋಂದಣಿ ಕಾರ್ಯಕ್ರಮ ಇರುತ್ತೆ. ಸುಮಾರು ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನ ನಾವು ಸಂಘಟನೆ ಪರವಾಗಿ ನಾವು ನೆರವೇರಿಸ್ತಿದ್ದೀವಿ. ಜೊತೆಯಲ್ಲಿ ಊಟದ ವ್ಯವಸ್ಥೆ ಇರುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ, ಇದೊಂದು ಸಮಾವೇಶಕ್ಕೆ ಯುವ ಕನ್ನಡಿಗರ ಸೇನೆಯ ಎಲ್ಲ ಪದಾಧಿಕಾರಿಗಳ ಶ್ರಮ ಇದೆ, ಕಾರ್ಯಕರ್ತರ ಶ್ರಮ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಕನ್ನಡ ನಾಡಿನ ಎಲ್ಲ ಕಾರ್ಮಿಕರು, ಕನ್ನಡಿಗರು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಬೃಹತ್ ಕಾರ್ಮಿಕರ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮುಖಂಡರು ತಮ್ಮೆಲ್ಲರಲ್ಲೂ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಇಂತಿ ನಿಮ್ಮ ನೆಲ ರಾಮ್ ಪ್ರಸಾದ್ ಗೌಡ, ರಾಜ್ಯಾಧ್ಯಕ್ಷರು, ಯುವ ಕನ್ನಡಿಗರ ಸೇನೆ.